ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶ ನಾವಿತ್ತು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ ಮೂರು ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ವಿ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ ಇನ್ನೊಂದಲ್ಲೆಲ್ಲ, ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತದ್ದು ಕೊಡುವುದು. ಅದಕ್ಕೆ ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಶಾಲೆ ಮತ್ತು ಶಾಲೆ 10th ಸ್ಟ್ಯಾಂಡರ್ಡ್ 2nd PUC ಕ್ಯಾಂಪಸ್, ಹೌದು, ಡಿಗ್ರಿ ನಾವು ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಇದು ನಾವು ಕರ್ನಾಟಕ ರಾಜ್ಯವನ್ನು ಒಂದು 5-10 ವರ್ಷ ಆದರೂ ಕೂಡ ಇವತ್ತು ಸುಧಾರಿಸ್ಕೊಂಡು ಹೋಗೋದು ಕೆಲಸ ಇವತ್ತು PUC ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ನಿರ್ದಿಷ್ಟವಾದ ಕಾನೂನು ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಆ್ಯಕ್ಟ್ ಒಳಪಟ್ಟು ಸೇರಿದಂತೆ ನಾವೊಂದು ಇವತ್ತು ರೂಲ್ಸನ್ನು ಇವತ್ತು ಜಾರಿ ಮಾಡಿ ಅದು ನಿಮ್ಮ ಮುಖಾಂತರ ನಾವು ಇವತ್ತು ಮೊದಲನೆಯಾಗಿ ಸಮಾಜಕ್ಕೆ ಅರ್ಪಿಸ್ತಿದ್ದೇವೆ. ನಾಳೆಯಿಂದ ನಾವೆಲ್ಲ ಕಡೆ ಅದನ್ನು ಕೂಡ ಅವರಿಗೆ ನಿರ್ದೇಶನ ಕೊಡ್ತಾ ಇವತ್ತಿದ್ದೇವೆ. ಇದನ್ನು ಬಹುಶಃ ನಾವು ಭಾಳ ಸ್ಟ್ರಿಕ್ಟಾಗಿ ನಾವಿವತ್ತು ಅನುಷ್ಠಾನ ಮಾಡಲಿಕ್ಕೆ ನಾವು ಇವತ್ತು ಯೋಜನೆ ಇವತ್ತು ಮಾಡಿದ್ದೀವಿ. ನಾವು ಬಹುಶಃ ಇವತ್ತು ಯಾರಾದರೂ ಇದನ್ನು ವೈಲೇಟ್ ಮಾಡಿದರೆ ಒಂದು ನಮಗೆ ಫೈನ್ ಹಾಕುವಂಥ ಅವಕಾಶ ಕೂಡ ಇದೆ. ಆದರೆ ನಾವು ಅಷ್ಟಕ್ಕೆ ನಾವು ಸಮಾಧಾನ ಆಗೋದಿಲ್ಲ. ಯಾಕೆ, ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡೋರಿಗೆ ಫೈನ್ ಲೆಕ್ಕನೇ ಇಲ್ಲ ಕೊಡಲಿಕ್ಕೆ, ಹೆಚ್ಚು ಕಮ್ಮಿ ಆದರೂ ಕೂಡ ಕೊಡ್ತಾರೆ. ಇದು ನಾವು ಫೈನ್ ಹಾಕುವ ಜೊತೆಯಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಆ ಎಲ್ಲ ರೂಲ್ಸಲ್ಲಿ ಇದನ್ನು ಸೇರಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೇವೆ. ಯಾರಾದರೂ ಈ ರೀತಿ ವೈಲೇಷನ್ ಮಾಡಿದರೆ ಮುಂದಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಮುಂದಿನ ವರ್ಷ ಅವರಿಗೆ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಅಥವಾ ಅವರಿಗೆ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅವರು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತಹ ಆ ಒಂದು ಚರ್ಚೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಇವತ್ತು ಮಾಡುವಂಥದ್ದು. ಇದು ನಾವು ಶಾಲಾ ಕಾಲೇಜಲ್ಲಿ ಯಾಕೆ ಅಂತ ಹೇಳಿದರೆ, ಇದು ಅಲ್ಲಿ ಇವತ್ತು 100ರಲ್ಲಿ 25-30% ಜನ ತಿನ್ನೋದಿದ್ದರೂ ಕೂಡ ಇದೊಂದು ಆ್ಯಕ್ಷನ್, ಒಂದು ಪ್ರಿವೆನ್ಷನ್ ನಾವು ತಗೊಳ್ಳೋ ಜೊತೆಯಲ್ಲಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. 1000-2000 ಇರುವ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಬ್ಯಾನ್ ಆಗಿದೆ, ಜಂಕ್ ಫುಡ್ ಬ್ಯಾನ್ ಆಗಿದೆ ಅಂತ ಹೇಳಿದಾಗ ಅವರಿಗೆ ಗಮನಕ್ಕೆ ಬರ್ತದೆ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಏನೋ ಇದರಲ್ಲಿ ಡೇಂಜರ್ ಇದೆ, ಅದಕ್ಕಾಗಿ ಸ್ಕೂಲಲ್ಲಿ ನಿಲ್ಲಿಸಿದಂತ ಹೇಳಿದಾಗ ಅವರು ಹೊರಗಡೆ ಹೋಗಿ ತಿನ್ನಲಿಕ್ಕೂ ಕೂಡ 2 ಸಲ ಆಲೋಚನೆ ಮಾಡ್ತಾರೆ. ಅದೊಂದು ಜನಜಾಗೃತಿಯ ಕಾರ್ಯಕ್ರಮ, ಪರೋಕ್ಷವಾಗಿ ಅದೊಂದು ಅವೇರ್ನೆಸ್ ಪ್ರೋಗ್ರಾಮು ಕೂಡ ಇದು ವ್ಯಾಪ್ತಿಯಲ್ಲಿ. ಇನ್ನು ಹೊರಗಡೆ 50 ಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದಕ್ಕಾಗಿ ನಾವು ಅವರಿಗೆ ಫೈನು ನಮ್ಮ ಡಿಪಾರ್ಟ್ಮೆಂಟು ಕೂಡ ಹಾಕ್ತೇವೆ. ಮತ್ತು ನಾವು ಲೋಕಲ್ ಸ್ಥಳೀಯ ಸಂಸ್ಥೆ ಇದು ಚರ್ಚೆ ಮಾಡಿಕೊಂಡು ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ನಾವು ಇವತ್ತು ಮುಂದೆ ಬರ್ತೇವೆ. ಇದನ್ನು ಅನುಷ್ಠಾನ ಮಾಡೋ ರೀತಿ ಹೇಗೆ ಅಂತ ಮಾಡುವ ಉದ್ದೇಶದಿಂದ ನಾವು ಇವತ್ತು ಕಾಟ್ಪ ಆ್ಯಕ್ಟ್ ಏನಿದೆ, ಕಾಟ್ಪದ ಆ ಟೀಮ್ ಏನಿದೆ, ಇವತ್ತು ನಮ್ಮ ಆ ಆ್ಯಕ್ಟನ್ನು ನೋಡುವಂಥ ಅಧಿಕಾರಿಗಳು ಅವರು ತಿಂಗಳಿಗೆ ಮೇಲೆ ರಿವ್ಯೂ ಮಾಡುವಾಗ ಅವ್ರ ಜೊತೆ ಮಾತಾಡಿಕೊಂಡು ಇದನ್ನು ಕೂಡ ಸೇರಿಸಿ ರಿವ್ಯೂ ಮಾಡೋಂಥ ವ್ಯವಸ್ಥೆ ಕೂಡ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಆಗೊಂದು ಕ್ಲಿಯರಾಗಿ ಆ ಒಂದು ಕಾಲೇಜ್ ಕೂಡ ಕಂಟ್ರೋಲಲ್ಲಿ ಸ್ಕೂಲ್ ಕೂಡ ಕಂಟ್ರೋಲಿಗೆ ಬರ್ತದೆ, ಸುತ್ತಮುತ್ತಲಿನದು ಕೂಡ ಭಾಳ ಕಂಟ್ರೋಲಿಗೆ ಬರ್ತದೆ. ಅದೇ ನಾನು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ನಮ್ಮ ಈ ಅಂಗಡಿಯವರಿಗೆ ಸುತ್ತಮುತ್ತ ಹೇಳೋದಿಷ್ಟೇ, ಇದನ್ನೆಲ್ಲ ಸರ್ಕಾರ, ನಾವು ಅಧಿಕಾರಿಗಳು, ಮಂತ್ರಿಗಳು ಇದಕ್ಕೊಂದು ಕಾನೂನು ತಂದು ಇದಕ್ಕೆ ಪೊಲೀಸಿಂಗ್ ಕೆಲಸ ಮಾಡಿ
ಈ ಫೈನಲ್ ಹಾಕುವಂಥ ಅಗತ್ಯ ಇಲ್ಲ. ಇವರು ಅಂಗಡಿ ಮಾರೋರು ಅರ್ಥ ಮಾಡಿಕೊಳ್ಬೇಕಲ್ಲ. ನಾವು ಮಕ್ಕಳಿಗೆ ಈ ರೀತಿಯ ಆರೋಗ್ಯಕ್ಕೆ ಮಾರಕವಾಗುವಂತಹ ಈ ಒಂದು ಫುಡ್ಡನ್ನು ನಾವು ಕೊಡಬಾರ್ದಂತ ಹೇಳಿಕೊಂಡು ಅವರಿಗೆ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಅರ್ಥ ಮಾಡಿಕೊಳ್ಳೋ ವಿಚಾರ ಇವತ್ತು ಆಗಬೇಕು. ಶಾಲಾ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗುವಂತಹವೇ